ಹಲೋ ಆ್ಯಂಡ್ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅನದರ್ ವಿಡಿಯೋ. ಸೊ ಈ ಟಿ ವಿ ಎಸ್ ಆರ್ಬಿಟರ್ EV ಸೀರೀಸಲ್ಲಿ ನಾವು ಈ ವಿಡಿಯೋದಲ್ಲಿ ಕಂಫರ್ಟ್ ನೋಡೋಣ. ಕಂಫರ್ಟ್ ಅನ್ನೋದ್ರ ಜೊತೆಗೆ ಹೈಟ್ ಕೂಡ ಮ್ಯಾಟ್ರ್ ಆಗುತ್ತೆ. ಸುಮಾರು ಜನ ಇದರ ಗಾಡಿ ಬಂದ ತಕ್ಷಣ ಏನು ಮಾಡ್ತೀರಾ, ಹೋಗ್ಬಿಟ್ಟು ಗೂಗಲ್ ಮಾಡಿ ನೋಡ್ತೀರಾ ನಮ್ಮ ಹೈಟಿಗೆ ಫಿಟ್ ಆಗುತ್ತಾ ಗಾಡಿ, ಕೂತ್ಕೊಬೋದಾ, ಕಂಫರ್ಟಬಲ್ ಆಗಿರುತ್ತಾ ಅಂತಂದ್ಬಿಟ್ಟು. ಬಿಕಾಸ್ ಶಾರ್ಟ್ ರೈಡರ್ಸ್ ಇರೋರಿಗೂ ಕೆಲವು ಸರಿ ಪ್ರಾಬ್ಲಮ್ ಆಗುತ್ತೆ. ತುಂಬ ಹೈಟ್ ಜಾಸ್ತಿ ಇದ್ರೂ ಕಾಲಿಲ್ಲಿ ಹೊಡೆಯೋ ಚಾನ್ಸಸ್ ಇರುತ್ತೆ, ಅವ್ರಿಗೆ ಕೂಡ ಪ್ರಾಬ್ಲಮ್ ಆಗುತ್ತೆ. ಸೊ ನಾವು ಈ ವಿಡಿಯೋದಲ್ಲಿ ಏನು ಮಾಡೋಣ ಅಂತ ಹೇಳಿದ್ರೆ, ಒಂದಷ್ಟು ಬೇರೆ ಬೇರೆ ಡಿಫ್ರೆಂಟ್ ಪರ್ಸನ್ಸ್ನ ಕರ್ಕೊಂಬಂದು ಕೂರಿಸಿ ಗಾಡಿಯಲ್ಲಿ ಅವ್ರ ಹೈಟಿಗೆ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಈಗ ಫಾರ್ ಎಕ್ಸಾಂಪಲು ನನ್ನ ಹೈಟು ಫಸ್ಟು ಚೆಕ್ ಮಾಡೋಣ. ನಾನು ಆಲ್ಮೋಸ್ಟ್ 6 ಫೀಟ್ ಇದ್ದೀನಿ. ಸೊ ಇವಾಗ ಕೂತ್ಕೋತೀನಿ ನಾನು ಫಸ್ಟು ಗಾಡಿಯಲ್ಲಿ. ಕೂತ್ಕೊಂಡ ತಕ್ಷಣ ಫಸ್ಟ್ ನಮಗೆ ಏನು, ಕಾಲು ನೆಲಕ್ಕೆ ರೀಚ್ ಆಗುತ್ತೆ ಅನ್ನೋದು ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟು. ಸೊ ಕಾಲು ನಿಮಗೆ ಆರಾಮಾಗಿ ಕಂಫರ್ಟಬಲ್ ಆಗಿ ರೀಚ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಕಾಲು ಮೇಲೆ ಇಟ್ಟಾಗ ಇಲ್ಲಿಗೆ ಟಚ್ ಆಗುತ್ತಾ. ಸೊ ನಿಮಗೆ 6 ಫೀಟ್ ಇದ್ದು ಕಾಲು ಇಲ್ಲಿ ಟಚ್ ಆಗ್ತಾಯಿಲ್ಲ, ಲೆಗ್ ಸ್ಪೇಸು ಸಫಿಷಿಯೆಂಟ್ ಆಗಿದೆ ಅಂತ ಹೇಳಿದ್ರೆ ನೀವು ಸಿಟಿಯಲ್ಲಿ ಆರಾಮಾಗಿ ಕಂಫರ್ಟಬಲ್ ಆಗಿ ರೈಡ್ ಮಾಡ್ಬೋದು. ಈವನ್ ಹಿಂದೆ ಕೂತಾಗ್ಲೂ ನೀವು ಇಲ್ಲಿ ಕಂಫರ್ಟಬಲ್ ಆಗಿ ಈ ಥರ ಕೂತ್ಕೊಬೋದು. ಆ ರೈಡಿಂಗ್ ಎರ್ಗೊನಾಮಿಕ್ಸ್ ಏನಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟು ನಿಮಗೆ. ಸೊ ಆ ಲೆಕ್ಕಕ್ಕೆ ಹೈಟ್ ಇದು ತುಂಬ ಕರೆಕ್ಟಾಗಿದೆ ಅಂತಲೇ ಹೇಳ್ಬೋದು. ಸೊ ನಾನು ಅರೌಂಡ್ 5'2" ಇದ್ದೀನಿ. ಸೊ ನನ್ನ ಹೈಟಿಗೆ ಹೇಗಾಗುತ್ತೆ ಅಂತ ಕೂತ್ಬಿಟ್ಟು ನೋಡ್ತೀನಿ. ಸೊ ಕಂಫರ್ಟಬಲಾಗಿ ಇಡ್ಬೋದು. ಕಾಲು ನನಗೆ ಸಿಗ್ತಾ ಇದೆ. ಕಾಲು ಮೇಲೆ ಇಟ್ಕೊತೀನಿ, ಆರಾಮಾಗಿ ಬ್ಯಾಲೆನ್ಸ್ ಆಗ್ತಾಯಿದೆ. ಸೊ ಕಾಲು ಆರಾಮಾಗಿ ಇಟ್ಕೋಬೋದು, ಜಾಗನೂ ಚೆನ್ನಾಗಿದೆ. ಹಾಗೆಯೇ ಹೈಟು ಕೂಡ ನಂಗೆ ಈ ಕಡೆ ಕಾಲಿಂದ ಕರೆಕ್ಟಾಗಿ ಫ್ಲೋರಿಗೆ ಟಚ್ ಆಗ್ತಾಯಿದೆ. ಸೊ ಇಲ್ಲಿ ನೋಡಿ, ಇದು ಅಷ್ಟೇ. ಸೊ ಕೆಳಗಿಟ್ಟರು ಕಂಫರ್ಟಬಲಾಗಿ ಬ್ಯಾಲೆನ್ಸ್ ಆಗ್ತಾಯಿದೆ ಆ್ಯಂಡ್ ಎರಡೂ ಕಾಲೂ ಫ್ಲೋರಿಗೆ ಕರೆಕ್ಟಾಗಿ ಟಚ್ ಆಗ್ತಾಯಿದೆ. ईजी है, हाँ एकदम ईजी है. अब इधर है भी रख. ನಾನು ಬಂದು 5'6" ಇದ್ದೀನಿ. ಕಾಲು ಕಂಫರ್ಟಬಲ್ ಆಗಿ ಇದೆ, ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ, ಗ್ರೌಂಡ್ ಆಗ್ತಾ ಇದೆ. ನೆಕ್ಸ್ಟು ಒಂದು ಕಾಲು ಮೇಲಿಟ್ಟಿದ್ದೀನಿ. ಮೇಲೆ ಸ್ಪೇಸು ಕೂಡ ತುಂಬ ಚೆನ್ನಾಗಿದೆ, ಡಿಸ್ಟೆನ್ಸ್ ಚೆನ್ನಾಗಿದೆ. ಮತ್ತು ಹ್ಯಾಂಡಲ್ಲು ಎಕ್ಸ್ಲೀಟ್ರು ಕೂಡ ಕಂಫರ್ಟಬಲ್ ಆಗಿದೆ. ಡಿಸ್ಟೆನ್ಸು ಏನೂ ತೊಂದರೆ ಇಲ್ಲ, ಆರಾಮಾಗಿ ಓಡಾಡ್ಬೋದು ಸರ್, ನೋ ಪ್ರಾಬ್ಲಮ್. ಸೊ ನಾನು 5 ಫುಟ್ 11 ಇಂಚಸ್ ಇದ್ದೀನಿ. ಆರಾಮಾಗಿ 2 ಫ್ಲ್ಯಾಟ್ ಫುಟ್ ಮಾಡ್ಬೋದು, ಕಂಫರ್ಟಬಲ್ ಆಗೂ ಇದೆ. ಆರಾಮಾಗಿ ಇಲ್ಲೂ ಸ್ಪೇಷಿಯಸ್ ಆಗಿ ಕಾಲು ಇಟ್ಕೋಬೋದು. ಓವರಾಲ್ ಸೂಪರ್ ಆಗಿದೆ. ನೀಟಾಗಿ ಕಾಲು ನೋಡಿ. ಮೇಯ್ನು ನಮಗೆ ಇದರಲ್ಲಿ ಏನಂತಂದರೆ, ಬಂದ ತಕ್ಷಣ ಒಂದು ಕಂಫರ್ಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಕಂಫರ್ಟಬಲ್ ಆಗಿದೆ ನಿಮಗೆ ನೋಡಿ. ಈವನ್ ಈ ಲೆಗ್ ಸ್ಪೇಸೇ ಇರ್ಬೋದು, ಕೈ ಇಟ್ಕೊಂಡಾಗೆ ಇರ್ಬೋದು, ಬಾಡಿ ಪೋಸ್ಚರು ನನ್ನ ಹೈಟಿಗೆ 6 ಫೀಟಿಗೆ ನೀವು ಆರಾಮಾಗಿ ಕಂಫರ್ಟಬಲ್ ಆಗಿ ಈ ಗಾಡಿನ ಓಡಿಸ್ಬೋದು, ಏನೂ ತೊಂದರೆ ಇಲ್ಲದೇ. ಸೊ ವೆರಿ ಗುಡ್ ಅಂತಲೇ ಅನ್ಬೋದು ಆ ಒಂದು ಪರ್ಸ್ಪೆಕ್ಟಿವಿಂದ ನೀವು ಈ ಗಾಡಿನ ನೋಡಿದ್ರೆ. ಸೊ ಈವನ್ ಸಿಟೀಲಿ ನಿಮಗೆ ಟರ್ನ್ ಎಲ್ಲ ಮಾಡ್ತೀರಾ ಅಂತ ಹೇಳಿದ್ರೆ, ಆಚೆ ಈಚೆ ಡೈರೆಕ್ಷನ್ ಚೇಂಜ್ ಮಾಡೋದಕ್ಕೆ ಗಾಡಿ ತುಂಬ ಕಂಫರ್ಟಬಲ್ ಆಗಿದೆ. ಸೊ ಸ್ನೇಹಿತರೆ, ಬೇರೆ ಬೇರೆ ಜನ ಕೂತು ನೀವೇ ನೋಡಿದ್ರಿ, ಎಲ್ಲರಿಗೂ ಆರಾಮಾಗಿ ಕಂಫರ್ಟಬಲ್ ಆಗಿದೆ ಅಂತ ಅನ್ನಿಸ್ತು. ಸ್ಪೆಷಲಿ ನಿಮಗೆ ಲೆಗ್ ಸ್ಪೇಸ್ ಏನಿದೆ, ಕೆಳಗಡೆ ಕಾಲಿಡುವಾಗ ನಿಮಗೆ ಎಷ್ಟು ಕಂಫರ್ಟ್ ಇರುತ್ತೆ ಅದು ತುಂಬ ಇಂಪಾರ್ಟೆಂಟು. ಸೊ ಸಿಟಿ ರೈಡಿಂಗೇ ಇರಲಿ, ನೀವು ಆಚೆ ಹೈವೇಲಿ ಎಲ್ಲಾರ ಹೋಗೋದಿದ್ರು ನಿಮಗೆ ಇದು ಕಂಫರ್ಟಬಲ್ ಆಗಿದೆ. ಆ ಥರ ಒಂದು ರೈಡಿಂಗ್ ಪೋಸ್ಚರೇ ಇರ್ಬೋದು, ಓವರಾಲ್ ಕಂಫರ್ಟು. ಸೊ ನಿಮಗೆ ಏನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೇನೇ ಸ್ನೇಹಿತರೆ, ನಿಮಗೆ ನೆಕ್ಸ್ಟು ಈ ಗಾಡಿ ಬಗ್ಗೆ ಬೇರೆ ಏನಾದರೂ ಪರ್ಟಿಕ್ಯುಲರ್ ಆಗಿ ತಿಳ್ಕೊಬೇಕು ಅಂತ ಏನಾರು ಇದ್ದರೆ ಅದನ್ನ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ವಿಲ್ ಟ್ರೈ ಟು ಮೇಕ್ ಎ ವಿಡಿಯೋ ಆನ್ ದಟ್ ಟಾಪಿಕ್. ಬಿಕಾಸ್ ಸುಮಾರು ಜನ ಈ ಥರ ಎಲೆಕ್ಟ್ರಿಕ್ ಗಾಡಿ ನೋಡಬೇಕಿದ್ರೆ ಸುಮಾರು ಕ್ವಶನ್ಸ್ ಇರುತ್ತೆ, ಆ ಥರ ಈ ಥರ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಏನಾದ್ರು ಸ್ಪೆಸಿಫಿಕ್ಲಿ ಇದು ಅಂತ ತಲೆಯಲ್ಲಿದ್ದರೆ ಅದನ್ನು ಕಮೆಂಟ್ ಮಾಡಿ. ಅದಕ್ಕೆ ಅಂತಲೇ ಈ ಗಾಡಿದು ಸ್ಪೆಸಿಫಿಕ್ಕಾಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ನಿಮಗೆ ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು ಗೈಸ್, ಬಾಯ್.